ನಮಸ್ಕಾರ ವೀಕ್ಷಕರೇ. ಬಸ್ಸಲ್ಲಿ ಹೋಗುವಾಗ ಒಂದು ಪ್ರಕೃತಿ ಸೌಂದರ್ಯ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ. ನಿಮ್ಮ ಪ್ರೀತಿಯ ಉಮಾ ಸಂಗೀತಗಾರ. ಬಸ್ಸಲ್ಲಿ ಹೋಗುವಾಗೇ ವಿಡಿಯೋ ಮಾಡಿದ್ದು. ದೇವಸ್ಥಾನ ಬಂತು, ದೇವಸ್ಥಾನಕ್ಕೆ ಹೋದ್ವಿ. ಉಡುಪಿ ಶಿವನ ದೇವಸ್ಥಾನ ಇದು, ಶಿವಲಿಂಗ ದೇವಸ್ಥಾನ ಅಂಥೇಳಿ ಹೋಗಿ ಶಿವಲಿಂಗ ದೇವಸ್ಥಾನ ವೀಕ್ಷಕರೇ. ಹೋದಾಗ ಮಧ್ಯಾಹ್ನ ಆಗಿತ್ತು, ಬಾಗಿಲು ಹಾಕಿಬಿಟ್ಟಿತ್ತು. ಹಾಗಾಗಿ ಹೊರಗಿನಿಂದಲೇ ಒಂದು ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ಮುಂದಕ್ಕೆ ಹೊರಟ್ವಿ. ಶಿವಲಿಂಗ ದೇವಸ್ಥಾನ ಉಡುಪಿ. ನೋಡಿ ವೀಕ್ಷಕರೇ, ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಪ್ರಕೃತಿಯಲ್ಲಿ ನೋಡಿ ನಾವು ಏನೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಬಸ್ಸಲ್ಲೇ ಮಾಡಿದ್ದು ವಿಡಿಯೋನ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ನೋಡಿ ವೀಕ್ಷಕರೇ, ಮರವಂತಿ ಬೀಚು. ಮರವಂತಿ ಬೀಚು ಬಸ್ಸಲ್ಲೇ ವಿಡಿಯೋ ಮಾಡಿದ್ದು, ಅಷ್ಟು ಕರೆಕ್ಟಾಗಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಗಿ ಇದ್ದು ಅಲ್ಲಿ ನಿಂತು ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಇವಾಗ ಇದನ್ನು ನೋಡಿ. ಎರಡು ಕಣ್ಣು ಸಾಲದು ವೀಕ್ಷಕರೇ. ಈ ಟೈಮಲ್ಲಿ ಹೋಗಿ ಮರವಂತಿ ಬೀಚ್ ನೋಡಿ ಎಲ್ಲರೂ. ತುಂಬ ಚೆನ್ನಾಗಿದೆ. ಸೂರ್ಯ ಮುಳುಗುವ ದೃಶ್ಯ, ಸಮುದ್ರ ನೋಡಿ. ಆ ಆಕಾಶನೇ ಕೆಳಗೆ ಬಂದಿದೆಯೇನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ವೀಕ್ಷಕರೇ, ಕಣ್ಣಿಗೆ ಒಂಥರ ಸಂಭ್ರಮ, ಹಬ್ಬನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಆ ಕಡೆ ಹೋದರೆ ಮರವಂತಿ ಬೀಚ್ ನೋಡದೆ ಬರಬೇಡ್ರಿ, ನೋಡಿ. ತುಂಬ ಚೆನ್ನಾಗಿದೆ. ಆಕಾಶನೇ ಧರೆಗಿಳಿದಿದೆಯೇನೋ ಅನ್ಬೇಕು, ಆ ಥರ ಕಾಣ್ತದೆ. ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಏನೆಲ್ಲ ನಾವು ನೋಡ್ಬೋದು ನೋಡಿ ವೀಕ್ಷಕರೇ. ಬಸ್ಸು ಹೋಗುವಾಗ ತೆಗೆದಿರೋದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಅಲ್ಲಿ ಹತ್ತಿರ ಇದ್ದು ನೋಡಬೇಕು ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಈ ಗುಡ್ಡ ಬೆಟ್ಟ, ವಾವ್, ಸೂಪರ್. ನೋಡಿ ವೀಕ್ಷಕರೇ, ಎಷ್ಟು ವಾವ್, ಎಂಥ ಸಂಭ್ರಮ ನೋಡಿ ವೀಕ್ಷಕರೇ. ನೋಡಿ
ಗುಡ್ಡದ ಮೇಲೆ ಆಕಾಶ ಬಿದ್ದಿದೆಯೇನೋ ಅನ್ಬೇಕು ಆ ಥರ ಕಾಣ್ತದೆ ನೋಡಿ. ಈ ಥರ ನೋಡಲಿಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ವೀಕ್ಷಕರೇ. ಸೂಪರ್ ವೀಕ್ಷಕರೇ ನೋಡಿ. ನಿಜವಾಗ್ಲೂ ನಾವಿಲ್ಲಿ ಕರ್ನಾಟಕದಲ್ಲಿ ಇದ್ದೇವೆ ಅಂದರೆ ನಿಜವಾಗ್ಲೂ ಖುಷಿ ಪಡೋಂಥ ವಿಷಯ ಇಂಥವೆಲ್ಲ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅಂತ. ಎರಡು ಕಣ್ಣು ಸಾಲದು ನೋಡಲಿಕ್ಕೆ. ವಾವ್, ಸೂಪರ್. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಚೆನ್ನಾಗಿರೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ವೀಕ್ಷಕರೇ. ವಾಹ್, ನೋಡಿ. ನಮಸ್ಕಾರ ವೀಕ್ಷಕರೇ.